ಹಲೋ ಹಾಯ್, ತುಂಬಾ ಸುಂದರವಾಗಿ ಕಾಣಿಸ್ತಾ ಪೂಜಾ ಗಾಂಧಿ ಅವ್ರ ಜೊತೆ ಒಂದು such a delight to see Vezda. So nice. ಈ ಬೀಡ ತಿಂದು ನಾಲ್ಗೆ ಕೆಂಪಾಯಿಲ್ಲ ಅಂತಕ್ಕೆ ಮೊದಲು ರೆಡಿ ಮಾಡಿದ್ರೆ ನಂಗೆ ಕಿವಿ ತೆಗೆ ಪುರ್ಸೊತ್ತು ಇಲ್ಲ ಅಂತ ಹಾಯ್, ಹೆಂಗಿದ್ರಿ ಎಲ್ಲ? ಇವತ್ತು ನಾವು ಶಿವಮೊಗ್ಗಕ್ಕೆ ಹೋಗ್ತಿತ್ತು. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಇನ್ನರ್ ವೀಲ್ ಕ್ಲಬ್ಬಿಗೆ ಜಾಯಿನ್ ಆಗಿದೆ ಅಂತ. ಸೊ ಅವ್ರದ್ದೇ ಒಂದು ಕಾಂಪಿಟೇಷನಿಗೆ ನಾವೀಗ ಹೋಗ್ತಿತ್ತು, ಒಂದು 5-6 ಜನ ಇನ್ನರ್ ವೀಲಿಂದ. ಇದು ಆಗ್ತಾ ಇರೋದು ಶಿವಮೊಗ್ಗದಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಇದು. ಅದರಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಸ್ ಎಲ್ಲ ಇಟ್ಟಿದ್ರು. ಅದರಲ್ಲಿ ಒಂದು ಕಾಂಪಿಟೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ, ಸೌತ್ ಇಂಡಿಯನ್ ಬ್ರೈಡ್ ಕಾಂಪಿಟೇಷನ್ ಆಯಿತಾ. ನಾನು ಕಾಂಪೀಟ್ ಮಾಡ್ತಾಯಿದ್ದೆ, ಬಟ್ ನಂಗೆ ಮೇಕಪ್ ಮಾಡ್ಕಲ್ಲ. ಅವರು ಮೇಕಪ್ ಕಾಂತ್ರು, ನಮ್ಮ ಡ್ರೆಸ್ಸಿಂಗ್ ಹೆಂಗೆ ನಾವು ಯಾವ ಥರ ಏನು ಸಾರಿ ಅದನ್ನ ಹಿಂಗೆ ಚೂಸ್ ಮಾಡಿತ್ತಂತ ಕಾಂತ್ರ, ಓವರಾಲ್ ಕಾಂತ್ರಲ್ಲ ವಾಕ್ ಅದು ಇದು ಎಲ್ಲದನ್ನು ಕಂಡೆ ಎಲ್ಲ ಇದು ಮಾಡೋದು. ಸೊ ನಂಗೆ ಮೇಕಪ್ ಮಾಡ್ಕೊಂಬತ್ತಿಲ್ಲ ಆ ಥರ. ನಾವು ಮನೆಯಲ್ಲೂ ಒಂದು ಕ್ರೀಮು, ಒಂದು ಐಲೈನರ್, ಲಿಪ್ಸ್ಟಿಕ್ ಆ ಥರ ಹಾಕೊಂಬೋರು. ಸೊ ಅಷ್ಟೆಲ್ಲ ಚೆಂದ ಮೇಕಪ್ ಮಾಡ್ಕೊಂಡ್ರೆ ಮೇಕಪ್ ಆರ್ಟಿಸ್ಟ್ ಬೇಕೆ. ಸೊ ನಮ್ಮ ಶ್ರೀವಿದ್ಯಾಕ್ ಅವರು ನಮ್ಮ ಜೊತೆ ಬರ್ತಿದ್ರು. ಅವರು ಕೂಡ ಇನ್ನರ್ ವೀಲ್ ಕ್ಲಬ್ಬಲ್ಲಿ ಇದ್ದರು. ಶ್ರೀವಿದ್ಯಾಕ್ ಅಂದರೆ ನಿಮಗೆ ಗೊತ್ತಿರುತ್ತೆ, ನಮ್ಮನ್ನ ಎಲ್ಲ ಜಾಸ್ತಿ ನನ್ನ ಫಂಕ್ಷನಿಗೆ ಎಲ್ಲದಕ್ಕೂ ಅವರೇ ಮಾಡೋದು. ಇವತ್ತು ಅವರೇ ನಂಗೆ ಮೇಕ್ ಓವರ್ ಮಾಡ್ತಾಯಿದ್ರು. ಇಲ್ಲಿ ಶ್ರೀವಿದ್ಯಕ್ಕೆ ಒಂದಿಷ್ಟು ಕಡಲೆ ಎಲ್ಲ ತಗೊಂಬಂದಿದ್ರು, ಹಸಿ ಕಡಲೆ. ಸತ್ಯ ಹೇಳ್ತೀನಿ, ನಾನು ಇವತ್ತು ಫಸ್ಟ್ ತಿನ್ನೋದು ಈ ಕಡಲೆ. ನೀವು ಎಂತ ಅನ್ಕೊಂಡ್ರೆ ಗೊತ್ತಿಲ್ಲ, ಹಸಿ ಕಡಲೆನ ಹೇಳೋದು. ಕಡಲೆ ತಿಂದಿದ್ದೆ, ಬಟ್ ಹಸಿ ಕಡಲೆ ತಿಂದಿದ್ದು ಫಸ್ಟ್. ಹೀಗೆ ಮಾತಾಡ್ತಾ ಹೋಗ್ತಿತ್ತು. ಒಂದು ಬದಿಂಗೆ ಹೆದರಿಕೆ ಆಗ್ತಿತ್ತು, ಎಂತಕ್ಕಂದರೆ ಕಾಂಪಿಟೇಷನ್ ಇಪ್ಪದು 6 ಗಂಟೆಗೆ. ನಾವಿನ್ನೂ ಅರ್ಧ ದಾರಂಗಿತ್ತು. ನಾವು ಹೊರಟದ್ದು ಎಷ್ಟೊತ್ತಿಗೆ ಗೊತ್ತಾ, 1:30 ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಟದ್ದು. ನಾನು ಹೇಳಿದ್ದೆ ಬೆಳಿಗ್ಗೆ ಬೇಗ ಹೋಪ, ಯಾಕಂದರೆ 3 ಅವರ್ ಜರ್ನಿ ಇತ್ತು. ಮತ್ತು ಅಲ್ಲಿ ಹೋಗಿ ನಮಗೆ ರೆಡಿ ಆಗೋಕ್ಕೆ 2-3 ಗಂಟೆ ಬೇಕು. ಬ್ರೈಡಲ್ ಮೇಕ್ ಓವರ್ ಅಂದರೆ ಬೇಕಾತ್ತಲ್ಲ, ನಿಧಾನ ಮಾಡ್ಕತ್ತ. ಅದು ಕಾಂಪಿಟೇಷನ್ ಅಂದಮೇಲೆ ಇನ್ನೊಂಚು ಚಂದ ಮಾಡಿ ಕಂಡು ಕೇಣ್ ಮಾಡ್ಕತ್ತ. ಬಟ್ ಎಂತಾಯಿತು, ಏನೋ ಒಂದು ರೀಸನ್ನೇ ನಾವು ಹೊರಟದ್ದು ಲೇಟ್ ಆಯಿತು. ಈಗ ಗಂಟೆ ಎಷ್ಟು ಗೊತ್ತಾ, 5 ಗಂಟೆ 10 ನಿಮಿಷ ಹಾಗೆ. ಪಾಪ ಡ್ರೈವರ್ ಊಟನೂ ಮಾಡಲಿಲ್ಲ. ಅದಕ್ಕೆ ನಾವು ಎಲ್ಲಿಗೆ ಹೋಗ್ತಾಯಿತ್ತೋ ಅಲ್ಲಿಂದ 1 ಅವರ್ ಹಿಂದೆ ಅಲ್ಲಿ ಗಾಡಿ ನಿಲ್ಲಿಸಿ ತಿಂಡಿ ಏನೋ ತಿಂದ್ರೆ ನಾವು ಹಾಗೆ. ಮತ್ತು ನಂಗೆ ಓಸುವತ್ತಿತ್ತು ಆ ಟೆನ್ಷನ್. ನನಗೂ ಮತ್ತು ಹೊಟ್ಟೆ ಫುಲ್ ಮಾಡ್ಕೊಂಡ್ಕಲ್ಲ, ಯಾಕಂದ್ರೆ ಹೋದ ಕೂಡಲೇ ಕಾಂಪಿಟೇಷನ್ನಿಗಂದರೆ ನಂಗೆ ಸ್ವಲ್ಪ ಸುಸ್ತಾದ್ರೆ ನಂಗೆ ಆತಲ್ಲ, ಹಸು ಆದರೆ ತಿನ್ಕ ನನಗೆ ಹಸುನೂ ಆತಿದೆ ಜಾಸ್ತಿ, ಊಟನೂ ಮಾಡಲ್ಲ. ಅದಕ್ಕೆ ಎಲ್ಲ ತಿನ್ಕೊಂಡು ಸೀದಾ ಬಂತು ರೂಮಿಗೆ. ಹೂವಲ್ಲಿ ಲಾಸ್ಟಿಗೆ ಅಲ್ಲ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ಕಾಣಿ ನಾನೀಗ ಯಾವ ಥರ ರೆಡಿ ಆಗ್ತಿದ್ದೆ ಅಂತ. ನನ್ನ ಮದುವೆ ಸ್ಯಾರಿದು ಈಗ ಮದುವೆ ಲುಕ್ ರೀಕ್ರಿಯೇಟ್ ಮಾಡ್ತಿತ್ತಾ ಇಲ್ಲ, ಆ್ಯಕ್ಚುಲಿ ಮದುವೆಗೆ ಈ ಥರ ಎಲ್ಲ ಹಾಕೊಂಡಿಲ್ಲ ನಾನು, ತುಂಬ ಸಿಂಪಲ್. ಇದೀಗ ಸೌತ್ ಇಂಡಿಯನ್ ಬ್ರೈಡಲ್ ಏನೋ ಕಾಂಪಿಟೇಷನ್ ಇತ್ತು ನಮ್ಮ ಇನ್ನರ್ ವೀಲಿಂದ. ಸೊ ಅದಕ್ಕೆ ರೆಡಿ ಆಗ್ತಿದ್ದೆ. ಮೇಕಪ್ ಜಾಸ್ತಿ ಕಾಣ್ತಿತ್ತು ಒಂಚೂರು ಅಂತ, ಮತ್ತೆ ಕಮೆಂಟ್ ಆಗಿಬಿಡಿ. ಈಗ ಹೊರಟಿ ಇದು ನೈಟ್ ಅಲ್ಲ, ಸೊ ಸ್ವಲ್ಪ ಮೇಕಪ್ ಜಾಸ್ತಿನೇ ಮಾಡದ್ದು, ಸ್ಟೇಜಿಗೆ ಚಂದ ಕಾಣ್ತಂತ. ಇದೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡೋದಾಯ್ತಾ. ಅಲ್ಲ, ಮದ್ಮಗಳ ಥರನೇ ರೆಡಿ ಇದೆ. ನಮ್ಮ ಶ್ರೀವಿದ್ಯಾ ಅಕ್ಕ ಅವರು ರೆಡಿ ಮಾಡದ್ದು. ಮತ್ತೆ ಸಾರಿ ಸೆಂಟ್ ಇನ್ನೊಬ್ರು ಎಲ್ಲಿದ್ರು ಇವ್ರು, ಇವ್ರು ತುಂಬಾ ಹೆಲ್ಪ್ ಮಾಡಿರ. ಇವ್ರು ಎಂತ ಹೇಳುದು, ನರೇಂದ್ರ ಸರ್ ಗೊತ್ತಿತ್ತಾ? ನರೇಂದ್ರ ಸರ್ ತುಂಬಾ ಚೆನ್ನಾಗಿ ಗೊತ್ತಿರೋದು ಕೋಟ ಹೈಸ್ಕೂಲಲ್ಲಿ. ಸೊ ಅವ್ರ ವೈಫ್ ಇವ್ರ. ನೀವು ಕಾಣಿಸೋದಿಲ್ಲ ಸ್ವಲ್ಪ. ರೆಡಿ ಮಾಡಿದ್ರೆ ನಂಗೆ ಕಿವಿ ತೆಗೆ ಪುರ್ಸೊತ್ತು ಇಲ್ಲ. ಆಕ್ಚುಲಿ ಎಷ್ಟು 5:30 ಇರ್ಕಿತ್ತಲ್ಲೇ ಅಲ್ಲ, ವೆಹಿಕಲ್ ಜಾಸ್ತಿ ಇರುತ್ತೆ. ಅವ್ರಿಗೆ ಬೇಕಿದ್ರೆ ಈಗ ಫೋನ್ ಮಾಡಿದ್ರಲ್ಲ ಶ್ರೀಲಕ್ಷ್ಮಿ, ಅವ್ರಿಗೆ ಹೇಳು ನಂಗೆ ಲಾಸ್ಟ್ ಕೊಡಿ ಅಂತ ಹೇಳಿ. ಅವ್ರು ಯಾರು ನಂಗೆ ಕಾಲ್ ಮಾಡಿದ್ದಂತ ಗೊತ್ತಿಲ್ಲ. ಲಾಸ್ಟಿಗೆ ಕೊಡ್ತಾರೆ ಅವ್ರೀಗ. ನಂಗೆ ಎಲ್ಲ ಹೋದ್ಮೇಲೆ ಈಗ ನಾನು ಇದ್ದೇನೆ, ಲಾಸ್ಟಿಗೆ ಕೊಡುದಲ್ಲ. ಸೊ ಫೋನ್ ಮಾಡೋದಕ್ಕಿಂತ ಬೆಟರ್ 10 ನಿಮಿಷದಲ್ಲಿ ಬನ್ನಿ ಅಂತ ಅಂದ್ರ ಸರಿ ಆತ್ತಲ್ಲ. ಅವ್ರು ಹೇಳಿದ್ ಕರೆಕ್ಟ್ ಟೈಮಿಂಗ್ ಕರೆಕ್ಟ್ ಆಗಿರೋದು. ಆದ್ರೆ ವಿದ್ಯೆ ಫಸ್ಟ್ ಗ್ರೇಟ್. ಇವತ್ತು 1:30 ಗಂಟೆ ಗ್ರೇಟ್. 1:30 ಗಂಟೆ ಒಳಗಡೆ. ಸೊ ನೀವ್ ಹೆಲ್ಪ್ ಮಾಡ್ರಲ್ಲ, ಅದೊಂದು ಸ್ವಲ್ಪ ಹೆಲ್ಪ್ ಆಯ್ತು ಅಲ್ಲ. ಸೊ ಮತ್ತೆ ಹೇಳ್ಬಿಡು, ಅದ್ರಲ್ಲಿ ವಿಡಿಯೋ ತಗೊಂಡ.
ಶ್ರೀವಿದ್ಯಕ್ಕ ಅಂತೂ ತುಂಬ ಹೆದರ್ಕೊಂಡಿದ್ದೀರ. ನಾನು ಅಷ್ಟು ಹೆದರ್ಕೊಳ್ಳಿಲ್ಲ, ಏನೋ ಒಂದು ಹೋಪ್ಸ್ ಇದ್ದಿತ್ತು, ಓಕೆ ನಾವು ಕರೆಕ್ಟ್ ಟೈಮಿಗೆ ರೀಚ್ ಆತ್ತಂತ. ಕರೆಕ್ಟ್ ಟೈಮ್ ಅಂತ ಇಲ್ಲ, ಗಂಟೆ 6 ಆಗಿ ಹೋಯ್ದಿತ್ತು. ಬಟ್ ಪ್ರೋಗ್ರಾಮ್ 6 ಗಂಟೆಗೆ ಶುರು ಆಯ್ಕಿದ್ದಿತ್ತು, ಅದು ಸ್ವಲ್ಪ ಲೇಟ್ ಆಯ್ತು. ಹಂಗೆ 10-15 ನಿಮಿಷ ಲೇಟ್ ಆಯ್ತಲ್ಲ. ಇಲ್ಲಿ ಮೇಲಿಂದ ಮೇಲೆ ನಂಗೆ ಕಾಲ್ ಬರ್ತಿತ್ತು, ಶ್ರೀವಿದ್ಯಕ್ಕಂಗೆ ಹೆದರಿಕೆ, ಇಷ್ಟೆಲ್ಲ ರೆಡಿಯಾಗಿ ಬಂದು ಮತ್ತು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಕಾಯ್ಲಿಲ್ಲ ಅಂತ ಹೇಳಿದ್ರೆ ಬೇಜಾರಲ್ಲ. ಅದು ಎಷ್ಟು ಫಟಾಫಟ್ ರೆಡಿ ಮಾಡಿರಂದರೆ 1.5 ಗಂಟೆ ಒಳಗೆ ಅಷ್ಟು ಗಡಿಬಿಡಿಯಲ್ಲಿ ರೆಡಿ ಮಾಡೋದು, ಅಷ್ಟು ಚಂದ ಮಾಡಿರು. ಆ್ಯಂಡ್ ಮೇಕಪ್ ಜಾಸ್ತಿ ಐತೆ ಅಂತ ಹೇಳಿ ಎಂಥದ್ದು ಅನ್ಕೊಂಬೇಡಿ, ಈ ಕಾಂಪಿಟೇಷನ್ಗೆ ಇಷ್ಟು ಮೇಕಪ್ ಬೇಕಾತ. 6:21 ಇನ್ನೊಂದು 2 ನಿಮಿಷದೊಳಗಲ್ಲಿ ಈಗ 6:30 ಒಳಗೆ ಪ್ರೋಗ್ರಾಮೇ ಮುಗೀತಂತ ಹೇಳಿ ಅದ್ರೊಳಗೆ ಹಾಕಿದ ಪ್ರಕಾರ. ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾರು ಅಮ್ಮ ಹೇಳ್ತಿದ್ರ ನಿಮ್ಗೆ 6 ಗಂಟೆ ಅಂದ್ರೆ 7 ಗಂಟೆ ಅಮ್ಮ ಅಲ್ಲ, ಇವ್ರು ಹೇಳೋದಲ್ಲ, ನೀವ್ ಹೇಳೋದಲ್ಲ ಅನಿತಕ್ಕ. 6 ಗಂಟೆ ಅಂದ್ರೆ ಲೇಟ್ ಆಗ್ತಂತಿದ್ದೆ. 6:30 ಅಂತ ಹೇಳಿರಿ, ಆಯ್ತಲ್ಲ 6:30 ಆಗ್ತದೆ. ಇನ್ನು ಅಲ್ಲಿ ಸ್ಟೇಜ್ ನಾನು ನಿಜ ಹೇಳ್ತೇನೆ, ನಾನು ಎಂಥ ಸಹ ರೆಡಿ ಆಗಿರಲಿಲ್ಲ. ಹೆಂಗೆ ರ್ಯಾಂಪ್ ವಾಕ್ ಮಾಡೋದು ಎಂಥದ್ದು ಎಲ್ಲನೂ ರೆಡಿ ಅಂದರೆ ಒಂಚೂರು ಕಾಣೋದು. ನಾನು ಯಾವತ್ತು ಹಿಂದಿನ ದಿನ ರಾತ್ರಿ ಒಂದು 7-8 ಗಂಟೆ ಮೇಲೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ಈಗ ಅದೇ ಟೆನ್ಷನಲ್ಲಿ ಹೋಗ್ತಿತ್ತು. ಈಗ ಎಂತ ಆಗ್ತೋ ಏನೋ ಅಂದ್ಕೊಂಡು ದೇವ್ರೆ ಅಂದ್ಕೊಳ್ಳೋದು. 3 ಸಿಗ್ನಲ್, ಯಪ್ಪ ದೇವ, ಸಿಗ್ನಲ್ ಹಾಕ್ದಂಗೂ ಅದು ಎಲ್ಲರೂ ಕಾಂಬು ತಿರುಗಿ ಯಾರು ಇವಳು ಅಂದ್ಕೊಂಡೆ. ನಾವು ಫುಲ್ ರೆಡಿ ಏನಲ್ಲ ಮದುಮಗಳ ಥರ ಎಲ್ಲ ಕ್ಲಿಯರ್. ಮದುಮನೆ ಕಂಡಂಗೆ ಹೌದು ಕಾಣಿಸ್ತಿಲ್ಲ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇಲ್ಲಕ್ಕ, ಅವ್ರು ಸಿಕ್ಲಿಕ್ಕಿಲ್ಲ. ಒಂದು ಫೋಟೋ ತೆಕ್ಕೊಳ್ಳೋ, ಎಲ್ಲಿದ್ದಾರೆ ಹೋಗು ಅಲ್ಲಿ, ನಾವು ಅಲ್ಲಿ. One. Oh, you're so pretty. Thank you. You're performing? Yes. Oh, nice. Thank you. Hello, hi. ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಇವರು. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ರಾಕೇಶ್ ಗೌಡ್ರು ಅಂತ ಪೂಜಾ ಗಾಂಧಿ ಅವ್ರ ಜೊತೆ ಒಂದು ವಿಡಿಯೋ ಮಾಡ್ಕೊಂಡಿದ್ದು ಭಯಂಕರ ಖುಷಿ. ನಾನು ಅನ್ಕೊಂಡೆ ಅವರು ಇದ್ರಂತ. ಬಟ್ ಎಲ್ಲೋಗ್ಬೇಕು ಇವಾಗ? ಎಲ್ಲೋಗ್ಬೇಕು ನಾನೀಗ? ನನ್ನ ಮೊಬೈಲಲ್ಲಿ ಯಾವುದೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಬಕಾಯಿಲ್ಲ. ನಾನು ರ್ಯಾಂಪ್ ವಾಕಿದ್ದು ಅದು ಮಸ್ತ್ ಬೇಜಾರಾಯಿತು. ಬಟ್ ಎಂತ ಮಾಡೋಕ್ಕತ್ತಲ್ಲ, ಗಡಿ ಬಿಡಿಯಲ್ಲಿ ಬಂದು ಲಾಸ್ಟಿಗೆ ಜಾಯ್ನ್ ಆಗಿ ಇಷ್ಟೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿ ಸೆಕೆಂಡ್ ರನ್ನರಪ್ ಆದ್ದೇ ಖುಷಿ. ಆದ್ರೆ ನಂಗೆ ಇದೆಲ್ಲ ಮಾಡ್ಕೊಂಬಕಾಯಿಲ್ಲ, ಎಂತ ಮಾಡೋದು. ಇದು ತುಂಬ ಬ್ಲರ್ ಇತ್ತು ವೀಡಿಯೋ, ಸೊ ಎಂತ ಅನ್ಕೊಂಬೇಡಿ. Congratulations, Sri Lanka. Congratulations to me. But ಖುಷಿ ಆಯ್ತು ಬಂದದ್ದಕ್ಕೆ, ಪ್ರೈಸ್ ಸಿಕ್ತಲ್ಲ. ಜನ ಫೋಟೋಸ್ ಎಲ್ಲ ತಕ್ಕೊಂಡು ಖುಷಿ ಆಯ್ತು. ಪ್ರೋಗ್ರಾಮ್ ಕಾಣ್ಕಪ್ಪ, ಸಖತ್ ಪ್ರೋಗ್ರಾಮ್. ಪೂಜಾ ಗಾಂಧಿ ಜೊತೆಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡೆ. ದೊಡ್ಡ ಕಾನ್ಫರೆನ್ಸ್ ಇದು, ತುಂಬಾ ಜನ ಇದ್ರು. ಶ್ರೀವಿದ್ಯಕ್ಕನ್ ಮೇಕಪ್ಗೆ ಎಷ್ಟು ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಗೊತ್ತಾ? ಲಾಸ್ಟಿಗೆ ಬಂದ್ರು ಡಿಜೆ ಇದನ್ನ ತೆಗ್ದಿರ್ತಲ್ಲ, ಆದ್ರೂ ತೆಗೋಕ್ ಮನ್ಸಿಲ್ಲ. ಇದನ್ನ ತೆಗೋಕೆ ಮನ್ಸಿಲ್ಲ. ನಮ್ಮ ಟೀಮವ್ರೆಲ್ರಿಗೂ ಮಸ್ತ್ ಖುಷಿ ಆಯಿತು ಸೆಕೆಂಡ್ ರನ್ನರಪ್ ಆದ್ದು. ಬಟ್ ಎಲ್ಲರೂ ತುಂಬ ಆಡಿಯನ್ಸ್ ಹೇಳಿದ ಪ್ರಕಾರ ಎಲ್ಲರೂ ನಿಮಗೆ ಫಸ್ಟ್ ಬತ್ ಅಥವಾ ಸೆಕೆಂಡ್ ಬತ್ ಅಂದ್ಕೊಂಡಿತ್ತಂತಾರೆಲ್ಲ ಹೇಳ್ರು. ಬಟ್ ದಟ್ಸ್ ಓಕೆ, ಅದೆಲ್ಲ ಅದು ಕಾಂಪಿಟೇಷನಲ್ಲಿ ಇದ್ದದ್ದಲ್ಲ. ಫಸ್ಟ್ ಸ್ಟೆಪ್ ಹಿಂಗೆ ಅಂತ ಹೇಳೋಕತ್ತಿಲ್ಲ. ಮತ್ತೆಂತಂದರೆ ನಾವು ಎಂಥ ಸಹ ರೆಡಿಯೇ ಇರಲಿಲ್ಲಲ್ಲ. ಸೊ ಅದಕ್ಕೆ ನಾನು ತುಂಬ ಪ್ರಿಪೇರ್ ಆಗಿ ಹೋದರೆ ನಂಗೆ ಒಂಥರ ಅನಿಸ್ತಿತ್ತೆ ನಾವು ಫಸ್ಟ್ ಬರ್ಕಿತ್ತಂತೇಳಿ. ಯಾಕಂದರೆ ಮೇಕಪ್ ಅಷ್ಟು ಚಂದ ಆಯಿತು, ತುಂಬ ಚಂದ ಕಾಣ್ತಿತ್ತು ಸ್ಟೇಜಿಗೆ. ರ್ಯಾಂಪ್ ಹಾಕೋ ಚಂದ ಆಯ್ತು ಅಂತ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಮತ್ತೆಂತ ಅಂದರೆ ಫಸ್ಟ್ ಬಂದರು ಸೆಕೆಂಡ್ ಬಂದಿರೋದೆಲ್ಲ ತುಂಬ ಥೀಮ್ ಇದಿತ್ತಾಯ್ತಾ. ಅಂದರೆ ಪಕ್ಕ ಅಂದರೆ ಒಬ್ಬರು ಅಯ್ಯಂಗಾರಿ ಸ್ಟೈಲ್ ಸಮಥಿಂಗ್ ಯಾವುದೋ ಒಂದು ಇದರಲ್ಲಿ ಬಂದಿದ್ರು.
ಇನ್ನೊಬ್ಬರು ಅವರದ್ದು ಡ್ರೆಸ್ಸಲ್ಲೇ ಸಪ್ತಪದಿ ಕಾನ್ಸೆಪ್ಟಲ್ಲಿ ಅವ್ರ ಡ್ರೆಸ್ ಇದ್ದಿತ್ತು, ಮತ್ತು ಹ್ಯಾಂಡ್ ವರ್ಕಲ್ಲ ಅದೆಲ್ಲ ಚೆಂದ ಇದ್ದಿತ್ತು. ಸೊ ಹಾಗೆ ಆ ಥರದ್ದೆಲ್ಲ ಎಲ್ಲದೂ ಕಾಣ್ತಾರಲ್ಲ. ಮತ್ತು ನಾನು ಹಾರ ಇಟ್ಕೊಂಡು ಬರ್ಕಿತ್ತಂತ ಹೇಳಿ ನಮ್ಮ ಕಡೆಯಿಂದ ಅನಿತಕ್ಕ ನನ್ನ ಜೊತೆ ಇದ್ದಿದ್ರಲ್ಲ ಅವ್ರು ಹೇಳ್ತಿದ್ರು, ಅನಿತಕ್ಕ ನಾವು ಹಾರ ತಗೊಂಡು ಬರ್ಕಿತ್ತು. ಎಂಥದ್ದು ಪ್ಲ್ಯಾನೇ ಮಾಡ್ಕೊಳ್ಳಿಲ್ಲ. ಸೊ ಪ್ಲ್ಯಾನ್ ಇಲ್ಲದೆ ಒಪ್ಪೋಕ್ಕಾಗಲ್ಲ. ಬಟ್ ಬಂದದ್ದಕ್ಕೇನು ಇದಾಗಲಿಲ್ಲ, ಪ್ರೈಸ್ ತಗೊಂಡೆ ಹೋಗ್ತಿತ್ತು ಅಂತ ಹೇಳಿ ಖುಷಿ. ಆ್ಯಂಡ್ ತುಂಬ ಜನ ಬಂದು ನನ್ನ ಜೊತೆ ಎಂಥ ಫೋಟೋಸ್ ತಗೊಂಬಕ್ಕೆಲ್ಲ ಬಂದರು, ವೀಡಿಯೋ ಎಲ್ಲ ಮಾಡ್ಕೊಂತೆ ಅಂತ ಬಂದರು. ಕಂಗ್ರ್ಯಾಚುಲೇಷನ್ಸ್ ಅಂತ ತುಂಬ ಜನ ಹೇಳ್ರು. ವೆಯ್ಟ್ ಮಾಡ್ತಾಯಿದ್ರು ಇಲ್ಲಿ ವೀಡಿಯೋಸ್ ಒಂದು ಫೋಟೋ ಅಂತ ಎಲ್ಲ ಹೇಳ್ತಿದ್ರು. ಅದು ಖುಷಿ ಆಯ್ತು. ನಾನು ನೋಟಿಸ್ ಮಾಡಿ ಮಾತಾಡ್ಸಿದ್ರಲ್ಲ ಅಂದೇಳಿ ಹೇಳಿ ತುಂಬ 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 ಖುಷಿ ಆಯಿತು. ಹೇಳೋಕತ್ತಿಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ಈವೆಂಟ್ಸ್ ಎಲ್ಲ ಮುಗಿದ ಮೇಲೆ ನಮಗೆ ಅಂತ ಕೆಲಸ ಡ್ಯಾನ್ಸ್ ಅಲ್ಲ. ಫೈನಲಿ ಒಂದು ಡ್ಯಾನ್ಸ್ ಮಾಡಿ ಮತ್ತೆ ಪ್ರೋಗ್ರಾಮ್ ಕೈ ಮಾಡೋದೊಂದು ನಮ್ಮ ಅಭ್ಯಾಸ. ಸೊ ಎಲ್ಲ ಇನ್ನರ್ ವೀಲ್ ಕ್ಲಬ್ ಮೆಂಬರ್ಸ್ ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತು. ಅಲ್ಲೂ ತುಂಬ ಜನ ಕೇಳ್ರಿ ನೀವು ಯಾವ ಕ್ಲಬ್ಬರ್ ಅಂತ ಹೇಳಿ ಮಾತಾಡಿಸ್ರು. ಖುಷಿ ಆಯ್ತು. ಅದೇ ಖುಷಿ ಆಯ್ತು ಅಂತ ಸುಮಾರು ಸಲ ಹೇಳ್ದೆ. ಈಗ ನಂಗೆ ಒಂಥರ ಹಾಗೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಹೇಳ್ತಾ ಇರ್ತೀವಿ, ಒಂದು 50 ಸಲ. ಅದೊಂಥರ ನಂಗೆ ಅಭ್ಯಾಸ ಅಂತ ಅನ್ಕೊಂಬೇಡಿ. ಆ್ಯಂಡ್ ಎಲ್ಲಿವರೆ ಡ್ಯಾನ್ಸ್ ಮಾಡ್ತಂತ ಅಂದರೆ ನನಗೆ 2 ನೋ ಸ್ಟಡ್ ಹಾಕಿದ್ರು, ಒಂದು ಬಿದ್ದೋಯ್ತು, ಎಲ್ಲೋಯ್ತೋ ಗೊತ್ತಿಲ್ಲ. ಮತ್ತೆ ಡ್ಯಾನ್ಸ್ ಮಾಡಿ ವೇಸ್ಟ್ ಬೆಲ್ಟ್ ಅಂತಾರಲ್ಲ ಎಂಥ ಸೊಂಟದ ಪಟ್ಟಿ, ಅದು ಸಹ ಬಿಚ್ಚೋಯ್ತಲ್ಲೇ ಸೈಡಲ್ಲಿಟ್ಟು ಮತ್ತೆ ಡ್ಯಾನ್ಸ್ ಅದೇ ಸಾರಿ ಹಂಗೆ ಖುಷಿಯಂಗೆ ಡ್ಯಾನ್ಸ್ ಮಾಡಿದ್ದು. ಎಲ್ಲಿವರೆಗೆ ಡ್ಯಾನ್ಸ್ ಮಾಡ್ತಂತ ಹೇಳಿದ್ರೆ ಇಡ್ಲಿ ಎಲ್ಲ ತಿನ್ಕೊಂಡು ಬಂದಿತ್ತಲ್ಲ, ಅದು ಫುಲ್ ಕರ್ಗಿ ಊಟಕ್ಕೆ ರೆಡಿ ಆತಿತ್ತು ಹೊಟ್ಟೆ. ಅಷ್ಟು ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಡ್ತು. ಎಲ್ಲ ಏಜ್ ಅವರು ಆಯ್ತಾ, ತುಂಬ ಏಜ್ ಆದವ್ರು ಸಹ ಒಂದು 60 ವರ್ಷದ ಮೇಲವರು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಖುಷಿ ಆಯ್ತು. ಎಷ್ಟು ಎನರ್ಜಿ ಗೊತ್ತಿತ್ತಾ ಎಲ್ಲರಿಗೂ. ಸಾರಿ ಇದೆಲ್ಲ ಸ್ಟಾರ್ಟಿಂಗ್ ಇಷ್ಟಿರುತ್ತೆ. ಪ್ರೈಸ್ ಎಲ್ಲ ಹೆಂಗೆ ಇತ್ತು ಹಾಕಿವಲ್ಲ ಇಲ್ಲೆಲ್ಲೋ ಎಷ್ಟೇನಂತ. 2150. ನನ್ನ ಕಣ್ಣಿಗೆ ಇಲ್ಲಿ ಫಸ್ಟ್ ಬಿದ್ದದ್ದು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಎಲ್ಲ. ಯಪ್ಪ ನಂಗೆ ಎಷ್ಟು ತಗೊಂಡ್ರು ಈ ಸ್ಯಾರಿ ಮೇಲೆ ಕ್ರೇಸ್ ಹೊತ್ತಲ್ಲ. Such a delight to see Veldas. So nice. ಚೆನ್ನಾಗಿ ಅನ್ಸುತ್ತೆ ನೋಡಿ. ಅದು ಕಾಟನ್ ಸ್ಯಾರೀಸ್ ಚೆನ್ನಾಗಿತ್ತು. ಊಟ ಡ್ಯಾನ್ಸ್ ಮಾಡಿ ಸುಸ್ತಾಯ್ತು. ಊಟಕ್ಕೆ ಬಂದು ಇನ್ನರ್ ಬಿಲ್ ಮೆಂಬರ್ ಇದು ಐಡಿ ಕಾರ್ಡಾ? ಇನ್ನರ್ ಬಿಲ್ ಮೆಂಬರ್ ಅಂತ ಗೊತ್ತಾಗಲಿಕ್ಕೆ ಈ ಫಂಕ್ಷನ್ಗೆ ಮಾತ್ರ ಹಾಯ್ ಮಾತಾಯ್ತಲ್ಲ ನಮಗೆ ಎಂಜಾಯ್ ಮಾಡ್ತೀವಿ. ಸೂಪಾ ಕ್ಯಾರೆಟ್ ನಾವು ನಾನು ಹೊಸವಾತಿಲ್ಲ ಅಂತಿದ್ದೆ. ಒಳ್ಳೇದು ಊಟ ತುಂಬ ಅಂದರೆ ತುಂಬ ಒಳ್ಳೇದಿತ್ತು. ವೆರೈಟೀಸ್ ಆಯಿತಾ, ವೆಜ್ಜಲ್ಲಿ ಎಷ್ಟೆಲ್ಲ ವೆರೈಟೀಸ್ ಮಾಡೋಕ್ಕತ್ತ ಅಷ್ಟಪ್ಪ ಮಾಡಿದ್ದೀರ. ತುಂಬ ವೆರೈಟೀಸ್ ಡಿಫ್ರೆಂಟ್ ಇದರಲ್ಲಿ ಮಾಡಿದ್ದೀರ. ಇದೇನು ಸ್ವೀಟ್, ಇದರೊಳಗಡೆ ಎಂತ ಇತ್ತು? ಇದೆಂತ ಇದು?
ಇದು ಗುಂಬಳದ ಇದ ಸೋರೆಕಾಯಿ ಯಾವ್ದು ಇದು ಬ್ಯಾಂಗ್ಳೂರಲ್ಲ ಜಾಸ್ತಿ ಮಾಡ್ತೀವಿ, ಬ್ಯಾಂಗ್ಳೂರ್ ಕಡೆ ಎಲ್ಲ. ಬ್ಯಾಂಗ್ಳೂರು ನಾ ತಿಂದಿದೆ ಇದು ಒಂದ್ಸರಿ. ನಾವು ಎಂತ ಆಗ ತಿಂದಿದ್ದಷ್ಟೇ ಸೇರ್ತಿಲ್ಲ, ಆದರೂ ತಿನ್ನೋದೀಗ. ಟೇಸ್ಟ್ ಇದೆ, ಚಪಾತಿ ಮತ್ತೆ ಬಾಜಿ. ನಮ್ಗೆ ಇವತ್ತೇ ಫುಲ್ ಎಂಜಾಯ್ ಆಯ್ತು. ಇದು ಒಳ್ಳೆ ಇತ್ತು, ಕಾರ್ನ್ ಇಲ್ವೇನೋ, ಏನು ಕಾರ್ನ್ ಅಲ್ವಾ? ಇದು ನೋಡಿ, ಇದು ಕಣಗಿಲೆ ಅಂತ. ಯಾವುದು ಇದು? ಕಡಗಿ ತರ ಅಲ್ಲ, ಅದ ಕಣಗಿಲೆ. ಮಜ್ಜಿಗೆ ಇತ್ತಾ? ಸ್ವೀಟ್ ಬೀಡ ಚಂದ ಮಾಡಿ ಅರೇಂಜ್ ಮಾಡಿರಲ್ಲ. ಈ ಬೀಡ ತಿಂದು ನಾಲ್ಗೆ ಕೆಂಪ ಇಲ್ಲ ಎಂತಕ್ಕೆ? ನಮ್ಗೆ ಸುಣ್ಣ ಹಾಕಿ ಮಾತಾಡ ನಾಳೆ ಕೆಂಪಾಗ್ದ ಸುಣ್ಣ ಹಾಕತಿಂದ್ರೆ ಮಾತಾ. ಮೊದ್ಲೆಲ್ಲ ಹೇಳುದಲ್ಲ ನಾಲ್ಕು ಕೆಂಪ ಗಂಡ ಇಷ್ಟಪಡ್ತಾರಂತ. ಸರಿ ಸುಣ್ಣ ಹಾಕೊಂಡ್ರೆ ಬೇಡ ಅಂತ ಸುಟ್ಟದ್ಲ ಅದ್ರ ಕೈಗೆ ಹೋಗಿಲ್ಲ. ಈಗ ಮೆಹಂದಿ ಡಾರ್ಕ್ ಆದ್ರೆ ಗಂಡ ಇಷ್ಟಪಡ್ತಾ ಅಂಬುದು. ಅದೇ ಕೆಮಿಕಲ್ ಮೆಹಂದಿ ಕೆಂಪ ಇದೇರಂತ ಮನೆಗೆ ಹೊರ ಮದುಮಗಳೊಬ್ಬಳೆ ಈ ರೀತಿ ಯಾರು ಚಕ 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 ಹೌದೌದು. ಇದು ರೀಲ್ಸ್ ಎಲ್ಲ ಇದೆ ಅಂತ ವ್ಲಾಗ್. ನಮ್ಗೊಂದು ಶೀಲ ಕೊಟ್ಟಿರಕ್ಕ, ಇನ್ನರ್ ವೀಲ್ ಏನಿಂದ ಓಪನ್ ನಾವು ಈಚೆ ಅಂತ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದೆಲ್ಲ ಇತ್ತು ಸ್ವೀಟ್ಸ್ ಅನ್ಕೊಂತಿದ್ದಿದ್ರೆ. ಇದೊಂದು ಕಿಟ್ಟು ಕೊಟ್ಟಿರಿ ಎಂತ ಓಪನ್ ಮಾಡುವ ಎಂತ. 3-in-1 ಅಲ್ಲ, ಇದು ಹಚ್ಚುಕೆ ಆಗ ಅಂತಾರಲ್ಲ ಈಗಲ್ಲ, ಅಗರ್ಬತ್ತಿ ಅದೆಲ್ಲ ಹಚ್ಚುಕೆ ಆಗ ಅಂತಾರಲ್ಲ ಅಲ್ಲ. ನಾನೀಗ ಅನ್ಬಾಕ್ಸ್ ಮಾಡ್ತಿಪ್ಪದು ಇನ್ನರ್ ವೀಲ್ ಮೆಂಬರ್ಸ್ ಎಲ್ಲರಿಗೂ ಕೊಟ್ಟದ್ದು ಬಾಕ್ಸನ್ನು. ಸೌತ್ ಇಂಡಿಯನ್ ಕಂಟೆಸ್ಟ್ ಏನು ಇದಿತ್ತು ಅದರಲ್ಲಿ ವಿನ್ನರ್ಸ್ ಆದವ್ರಿಗೆ ಕೊಟ್ಟಿದ್ದು ಬೇರೆ, ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ನೆನಪು ಹೋಯ್ತು. ಅದು ಜ್ಯುವೆಲ್ಲರಿ ಬಾಕ್ಸ್ ಒಂದು ದೊಡ್ಡದು, ಮತ್ತು ಒಂಥರ ಸಿಲ್ವರ್ ಪ್ಲೇಟೆಡ್ ಥರದ್ದೇ ಒಂದು ಏನೋ ಫೋಟೋ ಫ್ರೇಮು ಮತ್ತು ಸರ್ಟಿಫಿಕೇಟ್ ಕೊಟ್ಟಿದ್ರು. ಅದನ್ನು ದೇಸಿ ದೋಸೆ ಬ್ಯಾಟ್ರಲ್ಲ ಹಾಕಿಡುಕ ಅವಳದ್ದೆಲ್ಲ ದೋಸೆ ಬ್ಯಾಟ್ರಲ್ಲಿ. ಇದು ಒಳ್ಳೆ ಅವ್ರದ್ದು ಎಲ್ಲನೂ ಅನ್ಬಾಕ್ಸ್ ಮಾಡಿ ಮತ್ತು ಹಾಗೆ ಪ್ಯಾಕ್ ಮಾಡಿ ಮಲ್ಕಂತ ಬೆಳಿಗ್ಗೆ ಸ್ವಲ್ಪ ಬೇಗ ಎತ್ತು. ರಾತ್ರಿ ನಿದ್ದೆ ಬರಲಿಲ್ಲ, ಅದು ಜಾಗ ಚೇಂಜ್ ಆದ್ರೆ ಹಾಗೆ ಅಲ್ಲ, ನಿದ್ದೆ ಬರಲಿಲ್ಲ. ಬೆಳಿಗ್ಗೆ ಬೇಗ ಎದ್ದು ನಾನು ಶ್ರೀವಿದ್ಯಕ ಅಲ್ಲಿ ಏನೋ ಆಲ್ರೆಡಿ ಏನು ಪ್ರೋಗ್ರಾಮ್ ಆಯ್ತು ಹಿಂದಿನ ದಿವಸ ಅಲ್ಲೇ, ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಹ ಇದ್ದಿತ್ತು. ಇದು 2 ದಿವಸ ಪ್ರೋಗ್ರಾಮು. ಸೊ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೇಗ ಮನೆಗೆ ಹೋಪ ಅಂದ್ಕೊಂಡು, ಯಾಕಂದರೆ ನನಗೆ ಇಬ್ಬರು ಮಕ್ಳನ್ನ ಬಿಟ್ಟು ಬಂದಿದೆ, ಮತ್ತು ಶ್ರೀವಿದ್ಯಕ್ಕಂಗೆ ಬೇರೆ ಕಡೆ ಹೋಗೋದಿತ್ತು ಅಂತ ಹೇಳಿ. ಇಲ್ಲಾಂದರೆ ಫುಲ್ ಡೇ ನಿಂತರೆ ಲೇಟ್ ಆಯ್ತು, 7-8 ಗಂಟೆ ಆಯ್ತು ಮನೆಗೆ ಹೋಗೋದಿಕ್ಕೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆಗೆ ಹೋಗ್ತೀಗ. ಬ್ರೇಕ್ಫಾಸ್ಟಿಗೆ ಮಿನಿ ಮಸಾಲೆ ದೋಸೆ, ರಾಗಿ ಹಲ್ವಾ, ಇದು ಶಬಕ್ಕಿದು ಇಡ್ಲಿ, ನಾವು ಶಾಬಕ್ಕಿ ಅಂತ ಕರೀತು, ಪೈಸಕ್ಕೆಲ್ಲ ಹಾಕ್ತಾರಲ್ಲ ಅದರದ್ದು ಇಡ್ಲಿ, ಮತ್ತು ಉದ್ದಿನ ವಡ, ಅಕ್ಕಿ ಶಾವಿಗೆದು ಪುಳಿಯೋಗರೆ ಏನೋ ಮಾಡೈತೀರ, ಮತ್ತು ಕಾಫಿ ಬೇಕಾದವ್ರಿಗೆ ಕಾಫಿ, ಟೀ, ಹಾಗೆ ಎಲ್ಲನೂ ಒಳ್ಳೇದಿತ್ತು. ಇಡ್ಲಿ ಕಾಫಿ
ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನೆನಪಲ್ಲಿ. ಓಕೆ, ನಾನು ಮತ್ತೆ ಸಿಗ್ತೆ. ಬಾಯ್, ಟೇಕ್ ಕೇರ್. And the selfie with Pooja Gandhi. Enjoyed or not? Yes. Okay. Now be ready to with your club members for photo session. Club names one by one.